ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಚಾಲ್ಕೋಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯ ಜೋರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಹಾರಾಷ್ಟ್ರ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ತಮಿಳುನಾಡು, ಆಯ್ಕೆ ಡಿ ರಾಜಸ್ಥಾನ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮಹಾರಾಷ್ಟ್ರದಲ್ಲಿ ನಾವು ಈ ಸಂಸ್ಕೃತಿಯನ್ನು ಆವಿಷ್ಕರಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ವಿಕ್ರಮ್ ಸಾರಾಭಾಯ್, ಆಯ್ಕೆ ಬಿ ರಾಜಾರಾಮ್ ಮೋಹನ್ ರಾಯ್, ಆಯ್ಕೆ ಸಿ ರವೀಂದ್ರನಾಥ್ ಟ್ಯಾಗೂರ್, ಆಯ್ಕೆ ಡಿ ಲಾಲಾ ಲಜಪತ್ ರಾಯ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಇದರ ಸಾಮಾನ್ಯ ಹೆಸರು ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬೇಕಿಂಗ್ ಸೋಡಾ, ಆಯ್ಕೆ ಬಿ ಬ್ಲೀಚಿಂಗ್ ಪೌಡರ್, ಆಯ್ಕೆ ಸಿ ವಾಷಿಂಗ್ ಸೋಡಾ, ಆಯ್ಕೆ ಡಿ ಬೇಕಿಂಗ್ ಪೌಡರ್. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬ್ಲೀಚಿಂಗ್ ಪೌಡರ್. ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ CaClO2 ಇದನ್ನು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಬ್ಲೀಚಿಂಗ್ ಪೌಡರ್. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ಯ ಮೈತ್ರಿ ಎಂಬ ಸಮಾರಂಭವನ್ನು ಆಯೋಜಿಸುತ್ತಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ನೇಪಾಳ, ಆಯ್ಕೆ ಬಿ ಚೀನಾ, ಆಯ್ಕೆ ಸಿ ರಷ್ಯಾ, ಆಯ್ಕೆ ಡಿ ಜಪಾನ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಜಪಾನ್. ಇದು ಜಪಾನು ಭಾರತದೊಂದಿಗೆ ಶೂನ್ಯ ಮೈತ್ರಿ ಎಂಬ ಜಂಟಿಯಾಗಿ ಜಪಾನ್ ಇದು ಭಾರತದ ದೇಶದೊಂದಿಗೆ ಜಂಟಿಯಾಗಿ ಶೂನ್ಯ ಮೈತ್ರಿ ಎಂಬ ಸಮಾರಂಭವನ್ನು ಆಯೋಜಿಸುತ್ತದೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕೇರಳ, ಆಯ್ಕೆ ಬಿ ಕರ್ನಾಟಕ, ಆಯ್ಕೆ ಸಿ ಒಡಿಸ್ಸಾ, ಆಯ್ಕೆ ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದು ನಮ್ಮ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ವನ್ಯಜೀವಿ ಧಾಮವನ್ನು ಕಾಣುತ್ತದೆ. ನಮ್ಮ ಕರ್ನಾಟಕದಲ್ಲಿ ಇದು ಬ್ರಹ್ಮಗಿರಿ ವನ್ಯಜೀವಿ ಧಾಮ ಎಲ್ಲಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ತೆಲುಗು, ಆಯ್ಕೆ ಬಿ ಸಂಸ್ಕೃತ, ಆಯ್ಕೆ ಸಿ ತಮಿಳು, ಆಯ್ಕೆ ಡಿ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ತೆಲುಗು. ಅಮುಕ್ತ ಮೌಲ್ಯ ಇದು ಕೃಷ್ಣದೇವರಾಯನಿಂದ ರಚಿಸಲ್ಪಟ್ಟಿದ್ದು. ಇದು ತೆಲುಗು ಭಾಷೆಯಲ್ಲಿದೆ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣ ಇವುಗಳನ್ನು ಡ್ಯಾಶ್ ವೇದದ ಅಂಗಗಳಾಗಿವೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಋಗ್ವೇದ, ಆಯ್ಕೆ ಬಿ ಯಜುರ್ವೇದ, ಆಯ್ಕೆ ಸಿ ಸಾಮವೇದ, ಆಯ್ಕೆ ಡಿ ಅಥರ್ವಣ ವೇದ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಋಗ್ವೇದದಲ್ಲಿ ಇದು ನಾವು ಕಾಣಬಹುದು ಮತ್ತು ಋಗ್ವೇದದಲ್ಲಿ 1228 ಗಾಯತ್ರಿ ಮಂತ್ರಗಳನ್ನು ಕಾಣಬಹುದು ಮತ್ತು ಸಾಮವೇದದಲ್ಲಿ ಸಂಗೀತವನ್ನು ಕಾಣಬಹುದು ಸ್ನೇಹಿತರೆ. ಮತ್ತು ಯಜ್ಞ ಯಾಗಾದಿಗಳು ಇದು ಯಜುರ್ವೇದ ವೇದದಲ್ಲಿ ಕಾಣಬಹುದು ಮತ್ತು ಮಾಯಾಮಂತ್ರ ಇದು ಅಥರ್ವಣ ವೇದದಲ್ಲಿ ಕಾಣಬಹುದು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಭಾರತದಲ್ಲಿನ ನೋನೋಮತಿ ಎಂಬ ಸ್ಥಳವು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದಕ್ಕೆ ನೋನೋಮತಿ ಸ್ನೇಹಿತರೆ ಗೌಹಾಟಿದಲ್ಲಿ ಕಾಣಬಹುದು. ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಎಂದು ಕೇಳಲಾಗಿದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಉಪ್ಪಿನ ಕೈಗಾರಿಕೆಗಳು, ಆಯ್ಕೆ ಬಿ ಪೆಟ್ರೋಲಿಯಂ ಕೈಗಾರಿಕೆಗಳು, ಆಯ್ಕೆ ಸಿ ಕಾಗದದ ಕೈಗಾರಿಕೆಗಳು, ಆಯ್ಕೆ ಡಿ ಜವಳಿ ಕೈಗಾರಿಕೆಗಳು. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಇದು ನೋನೋಮತಿ ಎಂಬುದು ಸ್ನೇಹಿತರೆ ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗೆಗಳಿಗೆ ಪ್ರಸಿದ್ಧವಾಗಿದ್ದು
ಇದನ್ನು ಪೂರ್ವದ ವೆನಿಸ್ ಎಂದು ಕರೆಯುತ್ತಾರೆ. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಹೈದರಾಬಾದ್, ಆಯ್ಕೆ ಬಿ ಜೈಪುರ್, ಆಯ್ಕೆ ಸಿ ಮುಂಬೈ, ಆಯ್ಕೆ ಡಿ ಅಲಪ್ಪುರ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ಬನ್ನಿ ಸ್ನೇಹಿತರೆ 10ನೆಯ ಪ್ರಶ್ನೆ ಕಡೆಗೆ. 10ನೆಯ ಪ್ರಶ್ನೆ: ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಹಾತ್ಮ ಗಾಂಧಿ, ಆಯ್ಕೆ ಬಿ ಜವಾಹರಲಾಲ್ ನೆಹರು, ಆಯ್ಕೆ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಯ್ಕೆ ಡಿ ಬಿ ಆರ್ ಅಂಬೇಡ್ಕರ್. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. ಈ ಕೆಳಕಂಡ ಯಾವ ಮಸೂರವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ನಿಮ್ನ ಮಸೂರ, ಆಯ್ಕೆ ಬಿ ಪೀನ ಮಸೂರ, ಆಯ್ಕೆ ಸಿ ಸಾಮಾನ್ಯ ಮಸೂರ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಪೀನ ಮಸೂರ. ಇದು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳವಳಿಯಲ್ಲಿ ಘೋಷವಾಕ್ಯವಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸ್ವದೇಶಿ ಚಳವಳಿ, ಆಯ್ಕೆ ಬಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಆಯ್ಕೆ ಸಿ ಅಸಹಕಾರ ಚಳವಳಿ, ಆಯ್ಕೆ ಡಿ ಹೋಮ್ ರೂಲ್ ಚಳವಳಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಸ್ವದೇಶಿ ಚಳವಳಿಯಲ್ಲಿ ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂದು ಹೇಳಲಾಗಿದೆ. ಬನ್ನಿ ಸ್ನೇಹಿತರೆ 13ನೆಯ ಪ್ರಶ್ನೆ ಕಡೆಗೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? 1. ಹಣದುಬ್ಬರ, 2. ಬಡ್ಡಿ ದರ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 1 ಮಾತ್ರ, ಆಯ್ಕೆ ಬಿ 2 ಮಾತ್ರ, ಆಯ್ಕೆ ಸಿ 2, ಆಯ್ಕೆ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ 2. 1 ಮತ್ತು 2 ಮೇಲೆ ಪರಿಣಾಮ ಬೀರುತ್ತದೆ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. ವಾತಾವರಣದ ಓಝೋನ್ ಪದರ ಸ್ನೇಹಿತರೆ ಇಲ್ಲಿ ಓನ್ ಆಗಿದೆ. ಇದಕ್ಕೆ ಓಝೋನ್ ಪದರದಲ್ಲಿ ಇದು ಏಕೆ ಅಗತ್ಯವಾಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಓಝೋನ್ ಪದರ ಏಕೆ ಅಗತ್ಯವಾಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತವೆ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಮದರ್ ತೆರೇಸಾ ಅವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದನ್ನು ಆಯ್ಕೆಗಳನ್ನು ನೋಡಿಕೊಳ್ಳೋಣ. ಆಯ್ಕೆ ಎ 1975, ಆಯ್ಕೆ ಬಿ 1979, ಆಯ್ಕೆ ಸಿ 1981, ಆಯ್ಕೆ ಡಿ 1982. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ 1979. ಬನ್ನಿ ಸ್ನೇಹಿತರೆ 16ನೆಯ ಪ್ರಶ್ನೆ ಕಡೆಗೆ. ICERT ಇದರ ವಿಸ್ತೃತ ರೂಪ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ICERTನ ವಿಸ್ತೃತ ರೂಪ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 17ನೆಯ ಪ್ರಶ್ನೆ ಕಡೆಗೆ. 17ನೆಯ ಪ್ರಶ್ನೆ: ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪಶ್ಚಿಮ ಬಂಗಾಳ, ಆಯ್ಕೆ ಬಿ ಮಣಿಪುರ, ಆಯ್ಕೆ ಸಿ ನಾಗಾಲ್ಯಾಂಡ್, ಆಯ್ಕೆ ಡಿ ಅಸ್ಸಾಂ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಅಸ್ಸಾಂ. ಇದು ಬಿಹು ಎಂಬುದು ಅಸ್ಸಾಂ ರಾಜ್ಯದ ಜಾನಪದ ನೃತ್ಯವಾಗಿದೆ ಸ್ನೇಹಿತರೆ. ಬನ್ನಿ 18ನೆಯ ಪ್ರಶ್ನೆ ಕಡೆಗೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ವಿಶ್ವನಾಥ್ ಅನಂತ್, ಆಯ್ಕೆ ಬಿ ಲಿಯಾಂಡರ್ ಪೇಸ್, ಆಯ್ಕೆ ಸಿ ಕಪಿಲ ದೇವ್, ಆಯ್ಕೆ ಡಿ ಲಿಂಬಾ ರಾಮ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ವಿಶ್ವನಾಥ್ ಅನಂತ್. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಐಸೋಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರದ ಸಂಬಂಧಪಟ್ಟಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಒಂದೇ ಒತ್ತಡದ ಸ್ಥಳಗಳು ರೀತಿಯ ವಾತಾವರಣ ಹೊಂದಿರುವ 2, ಆಯ್ಕೆ ಬಿ ಒಂದೇ ರೀತಿಯ ಜಿಗುಟುತನ ಹೊಂದಿರುವ 2 ದ್ರವಗಳು, ಆಯ್ಕೆ ಸಿ ಒಂದೇ ರೀತಿಯ ಸಾಂದ್ರತೆಯನ್ನು ಹೊಂದಿರುವ 2 ದ್ರವಗಳು, ಆಯ್ಕೆ ಡಿ ಒಂದೇ ರೀತಿಯ ಉಷ್ಣತೆಯನ್ನು ಹೊಂದಿರುವ 2 ಸ್ಥಳಗಳು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ 2 ದ್ರವಗಳು. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆಯ ಕಡೆಗೆ. ಭಾರತದ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಿದೆ? 20ನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಅನುಚ್ಛೇದ 370, ಆಯ್ಕೆ ಬಿ ಅನುಚ್ಛೇದ 372, ಆಯ್ಕೆ ಸಿ ಅನುಚ್ಛೇದ 375, ಆಯ್ಕೆ ಡಿ
ಅನುಚ್ಛೇದ 377. ಇದು ಟಾಪ್ 20 ಪ್ರಶ್ನೋತ್ತರ ಸರಣಿಯ ಕೊನೆಯ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.